ಆತ್ಮೀಯ ವೀಕ್ಷಕ ಮಿತ್ರರೇ, ನಿಮಗೆಲ್ಲರಿಗೂ ಈ ದಿನ ಒಂದು ಪವಿತ್ರ ಕ್ಷೇತ್ರ, ತ್ರೇತಾಯುಗ ಕಾಲದ ಪವಿತ್ರ ಕ್ಷೇತ್ರಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ದಟ್ಟ ಕಾನನಗಳ ಮಧ್ಯೆ ಇರುವಂಥ, ನಿತ್ಯ ಹರಿದ್ವರ್ಣ ಕಾಡುಗಳ ಮಧ್ಯದಲ್ಲಿರುವಂತಹ ಮೃಗಾವದೆ ಮಲ್ಲಿಕಾರ್ಜುನ ಸ್ವಾಮಿಯ ದರ್ಶನ ಮಾಡಿಸ್ತೀನಿ. ಈ ದೇವಾಲಯ ತ್ರೇತಾಯುಗಕ್ಕೆ ಸಂಬಂಧಪಟ್ಟ ದೇವಾಲಯ. ಪ್ರಭು ಶ್ರೀರಾಮಚಂದ್ರನಿಂದ ಸ್ಥಾಪನೆ ಮಾಡಿದಂಥ ದೇವಾಲಯ. ನಿಮ್ಮ ಮನಸ್ಸಿನಲ್ಲಿ ಏನೇ ಇಚ್ಛೆಗಳನ್ನು ಇಟ್ಕೊಂಡಿದ್ದು, ಬೇಡಿಕೆಗಳನ್ನು ಬೇಡ್ಕೊಂಡ್ರು ಈ ದೇವರು ಈಡೇರಿಸುವಂತಹ ಪುಣ್ಯಕ್ಷೇತ್ರ ಇದು. ಮಲೆನಾಡಿನ ಹೆಬ್ಬಾಗಿಲು ಶಿವಮೊಗ್ಗದಿಂದ ಸುಮಾರು 65 ಕಿಲೋಮೀಟರ್ ದೂರದಲ್ಲಿದೆ. ತೀರ್ಥಹಳ್ಳಿ ತಾಲೂಕಿನಲ್ಲಿ ಬರುತ್ತೆ. ಈ ದೇವಾಲಯದಲ್ಲಿ ನೀವೇನೇ ಬೇಡಿಕೆಗಳನ್ನು ಇಟ್ಕೊಂಡು ಹರಕೆಗಳನ್ನು ಕಟ್ಕೊಂಡು ಹೋದರೂ ಕೂಡ ಈಡೇರಿಕೆ ಆಗತ್ತೆ. ಈ ದೇವಾಲಯಕ್ಕೆ ಲಕ್ಷಾಂತರ ಜನ ಭಕ್ತಾದಿಗಳು ಬಂದು ಹೋಗ್ತಾರೆ. ಈ ದೇವಾಲಯ ಸ್ಥಾಪನೆ ಮಾಡಿದ್ದೇ ಒಂದು ರೋಚಕ ಹಾಗೂ ಐತಿಹಾಸಿಕ ಕ್ಷಣ ಅಂತಲೇ ಹೇಳ್ಬೋದು. ತ್ರೇತಾಯುಗ ಕಾಲದಲ್ಲಿ ಪ್ರಭು ಶ್ರೀರಾಮಚಂದ್ರ ಪಿತೃವಾಕ್ಯ ಪರಿಪಾಲನೆಗಾಗಿ 14 ವರ್ಷ ವನವಾಸ ಕೊಟ್ಟಂಥ ಸಮಯದಲ್ಲಿ, ಕಾಡಿನಲ್ಲಿ ಜೀವನ ಮಾಡ್ತಾ ಇರೋಂಥ ಸಮಯದಲ್ಲಿ ರಾಕ್ಷಸರು ಶ್ರೀರಾಮಚಂದ್ರ ಹಾಗೂ ಸೀತಾಮಾತೆ ಲಕ್ಷ್ಮಣನಿಗೆ ತೊಂದರೆ ಕೊಡಬೇಕು ಅನ್ನೋ ಉದ್ದೇಶಕ್ಕಾಗಿ ರಾಕ್ಷಸ ಮಾರೀಚ ಮಾಯಾಜಿಂಕೆಯ ವೇಷವನ್ನು ಧರಿಸಿ ಸೀತೆಯ ಮುಂದೆ ಪ್ರತ್ಯಕ್ಷನಾಗ್ತಾನೆ. ಸೀತೆ ಆ ಮಾಯಾಜಿಂಕೆಯಿಂದ ಪ್ರಭಾವಿತಳಾಗಿ ಶ್ರೀರಾಮಚಂದ್ರನಿಗೆ ಆ ಜಿಂಕೆಯನ್ನು ತಂದುಕೊಡು ಅಂತ ಕೇಳಿದಾಗ, ಶ್ರೀರಾಮಚಂದ್ರ ಆ ಜಿಂಕೆ ಹಿಡಿಯೋಕ್ಕೆ ಹೋದಾಗ ಸಿಗದೇ ಮುಂದೆ ಹೋಗ್ತಾ ಇರುತ್ತೆ. ಆ ಸಮಯದಲ್ಲಿ ಬಾಣ ಹೂಡಿ ಅದನ್ನು ಜಿಂಕೆ ಮೇಲೆ ಪ್ರಯೋಗ ಮಾಡಿದಾಗ ಆ ಜಿಂಕೆ ರಾಕ್ಷಸನ ಸ್ವರೂಪ ಪಡೆಯುತ್ತೆ. ರಾಕ್ಷಸ ಸತ್ತು ಬಿದ್ದಾಗ ಅವನಿಗೆ ಪಾಪ ವಿಮೋಚನೆ ಆಗತ್ತೆ. ಅದೇ ಸ್ಥಳದಲ್ಲಿ ಒಂದು ಈಶ್ವರಲಿಂಗ ಉದ್ಭವ ಆಗತ್ತೆ. ಅದನ್ನು ಶ್ರೀರಾಮಚಂದ್ರ ಸ್ಥಾಪನೆ ಮಾಡಿದಂಥ ಐಹಿತ್ಯ ಇರುವಂಥ ಪ್ರದೇಶ. ಆಗಿನ ಕಾಲದಿಂದಲೂ ಈ ದೇವಾಲಯಕ್ಕೆ ಭಕ್ತಾದಿಗಳು ಸಹಸ್ರಾರು ಸಂಖ್ಯೆಯಲ್ಲಿ ಬರ್ತಾ ಇರ್ತಾರೆ. ದೇವಾಲಯದ ಹಿಂಭಾಗದಲ್ಲಿಯೇ ನದಿ ಇದೆ. ಇಲ್ಲಿ ಪುಣ್ಯ ಸ್ನಾನವನ್ನು ಮಾಡಿಕೊಂಡು ನಿಮ್ಮ ಮನಸ್ಸಿನಲ್ಲಿರುವಂತಹ ಯಾವುದೇ ಬೇಡಿಕೆಗಳಿರ್ಬೋದು, ಕಷ್ಟಗಳಿರ್ಬೋದು, ಕಷ್ಟ ಕಾರ್ಪಣ್ಯಗಳನ್ನು ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಯ ಮುಂದೆ ಹೇಳಿಕೊಂಡ್ರೆ ಮಲ್ಲಿಕಾರ್ಜುನ ಸ್ವಾಮಿ ನಿಮ್ಮ ಕಷ್ಟಗಳನ್ನು ನಿವಾರಿಸುವಂಥ ಅದ್ಭುತವಾದ ಸ್ಥಳ. ನೀವೇನಾದರೂ ವೆಕೇಷನ್ ಇದ್ದಂಥ ಸಮಯದಲ್ಲಿ ಶಿವಮೊಗ್ಗ ಕಡೆ ಬಂದರೆ ಶ್ರೀ ಮೃಗಾವದೆ ದೇವಾಲಯಕ್ಕೆ ಬಂದು ಸ್ವಾಮಿ ಮಲ್ಲಿಕಾರ್ಜುನ ಸ್ವಾಮಿಯ ದರ್ಶನವನ್ನು ಪಡ್ಕೊಳ್ಳಿ. ನಿಮ್ಮೆಲ್ಲ ಕಷ್ಟಗಳು ನಿವಾರಣೆ ಆಗತ್ತೆ. ಎಷ್ಟೋ ವರ್ಷಗಳಿಂದ ಕಷ್ಟಗಳು ನಿವಾರಣೆ ಆಗದೇ ಇರುವಂಥ ಕಷ್ಟಗಳನ್ನು ಕ್ಷಣ ಮಾತ್ರದಲ್ಲಿ ನಿವಾರಿಸುವಂತಹ ಅದ್ಭುತವಾದ ದಿವ್ಯ ಕ್ಷೇತ್ರ ಅಂತ ಹೇಳ್ಬೋದು. ನಿಮ್ಮ ಕಷ್ಟಗಳಿಗೆ ಖಚಿತವಾಗಿ ಪರಿಹಾರವನ್ನು ಕೊಡುವಂತಹ ಐತಿಹಾಸಿಕ ಸ್ಥಳ. ತ್ರೇತಾಯುಗ ಕಾಲದ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ದೇವಾಲಯ, ಮೃಗಾವದೆ ದೇವಾಲಯಕ್ಕೆ ಒಮ್ಮೆಯಾದರೂ ಭೇಟಿ ಕೊಡಿ. ಈ ದೇವಾಲಯದ ಸೌಂದರ್ಯವನ್ನು ಸವಿಯಿರಿ. ಮಲೆನಾಡಿನ ಅದ್ಭುತ ಸೌಂದರ್ಯವನ್ನು ಆನಂದಿಸಿ. ಈ ಮಾಹಿತಿ ನಿಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ದೇವರ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ದೇವಾಲಯದ ಜೊತೆಯಲ್ಲಿ ಅದ್ಭುತವಾದ ಊರಿನ ಸೌಂದರ್ಯವನ್ನು, ಕಾಡಿನ ಸೌಂದರ್ಯವನ್ನು ಸವಿತಾ ನಿಮ್ಮ ಪ್ರಯಾಣವನ್ನು ಮುಂದುವರಿಸಿ ಅಂತ ಹೇಳ್ತಾ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಮಲ್ಲಿಕಾರ್ಜುನ ಸ್ವಾಮಿ.